ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊತ ಇವತ್ತಿನ ಬ್ಲಾಗ್ ಚಾಲೂ ಮಾಡಿ ಮತ್ತೆ ಏನ್ರಿ. ಇವತ್ತು ಪ್ಲ್ಯಾನ್ ಬೇರೆ ಬೇರೆ ಇದು ಕ್ಯಾನ್ಸಲ್ ಅದು, ಕೆಲವೊಂದು ಕಾರಣಕ್ಕಾಲಾಗ ಅದು ಕ್ಯಾನ್ಸಲ್ ಅದು ಮತ್ತು ಡೇ ಬಿಟ್ಟನ ಮತ್ತು ಆ್ಯಸ್ ಇಟ್ ಈಸ್ ಹೊಂಟ ಕೆಲಸಕ್ಕೆ. ಟೈಮ್ ಇರಲ್ಲ, ಒಂದು ಟೈಮ್ ಇದ್ರೆ ಒಂದೊಂದು ಇರ್ತದೆ, ಅದು ಇದು ಏನೇ ಇರ್ತಾವೆ ಕಲಾಗತ್ತಿರ್ತಾವೆ. ಮಾರಿ ಹಿಂಗೆ ಕಾಣಿಸ್ಲತ್ತಲ್ಲ. ನೋಡ್ರಿ ಗಾಯ್ಸ್, ಇವತ್ತು ಮಳೆ ಬಂದದ. ನಾವು ಮಳೆಗೆ ಸಿಗಲಿಲ್ಲ, ಯಾಕಂದ್ರೆ ಮಳೆ ಕಮ್ಮಾಗನೇ ಹೊರಗೆ ಬಂದೀವಿ ನಾವು. ಊಟ ಗೀಟ ಎಲ್ಲ ಈಗ ಮಳೆಗೆ ಸಿಕ್ಕ್ಯಾವು, ಟೈಮ್ ಹಾಕಿದೆವು, ಟೈಮ್ ಅಲ್ಲೇ ಹೋಗ್ಬಿಡ್ತಾವೆ ನಮ್ದು. ಅದ್ರ ಕಾಲಾಗಿ ಟೈಮ್ ಸೇವಿಂಗ್. ನೋಡ್ರಿ ನಮ್ಮ ರಸ್ತೆಗಳು ಎಷ್ಟು ಚಂದವ, ಖಡ್ಡಗಳು. ಗೈಸ್ ನೋಡ್ರಿ, ಈಗ ಒಂದು ಸ್ವಲ್ಪ ಚಲೋ ಕಾಣಿಸ್ಲಿಕ್ಕತ್ತಾನ. ಯಾಕಪ್ಪ ಅಂತಂದ್ರೆ ಅವನು ಸೂರ್ಯ ಬಂದ ಹೊರಗೆ. ಸೂರ್ಯಾಗ ನನಗೆ ಒಂದು ನೆಟ್ವರ್ಕ್ ಇದ್ದಂಗೆ ಅದ. ಮತ್ತು ಗೈಸ್ ಈ ಸದ್ದ ಏನಿಲ್ಲ, ರೂಮಿಗೆ ಹೊಂಟೀನಿ. ಊಟ ಟೈಮ್ ಅದ, ನಿಮ್ಗೆ ಗೊತ್ತೇ ಅದ. ನಾವು ಮಗಲ ಹೊರಗೆ ಬರೋವರಲ್ಲ, ಟೈಮ್ ಇದ್ದಾಗ ರೇಟ್ ನೋಡೋರು. ಹೊರಗೆ ಬಂದು ಅಕಸ್ಮಾತ್ ಹೊರಗಿದ್ದ ಅಂದ್ರೆ ಒಟ್ಟು ನಂದು ಡೈಲಿ ರೂಟೈನ್ ಇಟ್ಟಂಗೆ ಹೊಟ್ಟದ. ಹೊರಗೆ ಬಂದಾಗ ಕ್ಯಾಮ್ರಾ ಹಿಡ್ಕೊಂಡಿದ್ದೆ ಒಟ್ಟು ಇರ್ಬೇಕು. ನೋಡ್ರಿ ಗೈಸ್, ಬೆಡ್ತ ನಮ್ದು ಇವತ್ತಂದ್ರು ನಾವು ರವಿವಾರ ಎಷ್ಟು ಕೆಟ್ಟ ರಾಶಿತ್ತು ಯಪ್ಪ. ಕಾಲು ಉರ್ಲಿಗತ್ತವ್ರಿ ಗೈಸ್, ಹೇಳ್ಬೇಕಂದ್ರೆ ಕಾಲು ಉರ್ಲಿಗತ್ತಾವ. ಊಟ ಮಾಡಬೇಕು. ಹೊಸವಂತರು ಮಧ್ಯಾಹ್ನಗೆ ಆಗದು ಊಟ ಮಾಡೋಣ. ಹೊಸ ಆಗಿಬಿಡ್ತು. ಮುಂಜಾನೆ ಚಾಲು ಆಗ್ಯದ. ಅವನ ಒಂದು ತುಸರ ಸಡು ಅನ್ನೋದು ಗೊತ್ತಿಲ್ಲ ಗೈಸ್. ಹೆಂಗೆ ಮಾಡೋದು ಹೇಳ್ರಿ ಅವನು. ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ ರೀ. ಆದ್ರೆ ನಮ್ಮ ಮನೆಯವರು ಎಲ್ಲಕ್ಕಿಂತ ಖುಷಿ ವಿಚಾರ ಏನಂತ, ಈ ದಿನದಾಗ ಈ ವರ್ಷನಾಗ ಏನಿಲ್ಲ ಅದು ವಯಸ್ಸಲ್ಲ, ಈ ಸದ್ದು ನನಗೆ ವಿಶ್ ಮಾಡಿದ್ರೆ ನಮ್ಮ ಮನೆಯವರು ನೆನ್ಪಿಟ್ಟಾರ ನನ್ನ ಬರ್ಡೇ ಡೇಟ. ಅದೇ ಒಂಥರ ಖುಷಿ. ಯಾರು ವಿಶ್ ಮಾಡಲಿ ಬಿಡಲಿ ಬೇಕಾಗಿಲ್ಲ, ನನ್ನ ಮನೆಯವ್ರು ಇಟ್ಟು ಗೊತ್ತಾಗೋಲ್ಲ ಅಟೇ ಸಾಕು. ನೋಡ್ರಿ, ನಮ್ದು ಊಟ ಆಯಿತು. ಯಾರು ಇಲ್ಲಿ ಇವತ್ತು ನಾನು ಕೂಡ ಒಬ್ಬನೇ ಹೊಂಟೀನಿ. ಇನ್ನು ಈಗ ಒಂದು ವೀಡಿಯೋ ಫೋಟೋ ವೀಡಿಯೋ ನೋಡ್ದೆ. ಅವನು ದೆವ್ವ ಹಳ್ಳಾಕತ್ತದ್ರಿ ಗೈಸ. ಮೈಯೆಲ್ಲ ಜುಮ್ ಅಲಾಕತ್ತ ನೋಡ್ರಕ್ಕ. ಅವನು ದೆವ್ವಿನ ಫೋಟೋ ತೊಗೊಂಡ್ರೆ ಕೈಗಳು ಗೈಸ್. ಹೇಳ್ಬೇಕಂದ್ರೆ ಇವೆಲ್ಲ ಕೂಲಿ ಅದು ನಿಂದ್ರತಾವ ನೋಡ್ರಿ. ಅವನು ದೆವ್ವ ಆದ್ರಿ ಎಕ್ಕಡೆ ಅಳ್ತದ ಮರ. ನಂಗೆ ಸುಳ್ಳಿ ಅನ್ನಿಸ್ತಿತ್ತು. 2-3 ಸಾರ್ತೆ ಕೇಳ್ದೆ. ಅದು ವಾಯ್ಸ್ ಹಾಕ್ಲಿಕ್ಕೂ ಬರಲ್ಲ, ತೆಗಿಲಿಕ್ಕೂ ಬರಲ್ಲ. ಅಂಥದ್ದು ವಾಯ್ಸ್ ಅದ ರೀ. ಎಡಿಟ್ ಅಂದ್ರೆ ಪೈಲ ಮಾಡೋಕ್ಕೆ ಬರಲ್ಲ ರೀ. ಅಂಥದ್ದು ಅದ ರೀ ಗೈಸ. ನಾವು ನೋಡ್ದೆ ಗೈಸ್, ಏನೂ ಮಾತೇ ಬರಲಿಲ್ಲ ಅವನನ್ನು. ಆಯ್ತು ಗೈಸ್, ಇವತ್ತಿನ ಭಾಗ ಇಷ್ಟ ಇತ್ತು. ನಾವು ಹೊರಗೆ ತಿರುಗಾಡೋದು ಕಮ್ಮಿ ಕೇಳ್ಕೊತಾ ಇವತ್ತಿನ ಬಂದ ಮಾಡ ಮತ್ತೆ ನಾಳೆ ಸಿಗೋಣ.